ಇಲ್ಲಿ ನೋಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಾಕಳ ಮೆಣಸಿನಕಾಯಿ ರೆಡಿ ಆಗ್ಯಾವ. ಇವೆಲ್ಲ ಒಂದು ವರ್ಷಗಟ್ಲೆನೂ ಯೂಸ್ ಮಾಡ್ಬೋದು. ಭಾಳ ಟೇಸ್ಟ್ ಅನಿಸ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬಾಕಳ ಮೆಣಸಿನ್ಕಾಯಿ ಇಲ್ದ ಹಬ್ಬದ ಊಟನೇ ಇಲ್ಲ. ಹಬ್ಬದ ಊಟ ಯಾಕೆ ನಾವು ನಾರ್ಮಲಾಗಿ ಸ್ವೀಟ್ ಮಾಡಿದ್ರು ಇದನ್ನು ಕಂಪಲ್ಸರಿ ಬಾಕಳ ಮೆಣಸಿನ್ಕಾಯಿ ಕರಿತೀವಿ. ಈಗ ನಾವು ರೆಡಿಮೇಡ್ ತೊಗೊಂಡ್ವಿ ಅಂದ್ರೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಹೊರಗಡೆ. ಇಲ್ಲಿ ನೋಡ್ರಿ ಈ ಬಾಕಳ ಮೆಣಸಿನ್ಕಾಯಿ ಜೊತೆಗೆ ನಾವು ಇದರೊಳಗಡೆ ಸ್ವಲ್ಪ ಟಮಾಟಿಕಾಯಿ ಮತ್ತು ಚೌಳಿಕಾಯಿ ಹಾಕಿರ್ತೀವಿ. ಈ ಟಮಾಟಿಕಾಯಿ ಚೌಳಿಕಾಯಿ ಎಲ್ಲ ಮಸ್ತ್ ಟೇಸ್ಟ್ ಕೊಡ್ತಾವೆ. ಮೆಣಸಿನ್ಕಾಯಿ ಯೂಶಲಿ ಸ್ವಲ್ಪ ಖಾರ ಇರ್ತಾವೆ. ಆ ಮೆಣಸಿನ್ಕಾಯಿ ಖಾರನೂ ಇದ್ರೊಳಗಡೆ ಇರ್ತೈತಿ, ಅದ್ರ ಜೊತೆಗೆ ಬಾಕಿ ಮಸಾಲೆನೂ ಹತ್ತಿರ್ತೈತಿ. ನಮ್ಮ ಮನ್ಯಾಗಿನ ಮಕ್ಕಳಂತೂ ಈ ಮೆಣಸಿನ್ಕಾಯಿನ ಈ ಬಾಕಳ ಮೆಣಸಿನ್ಕಾಯಿ ಕರೆದ್ರೆ ಅದ್ರೊಳಗಡೆ ಫಸ್ಟ್ ಆರಿಸ್ಕೊಂಡು ತಿನ್ನೋದು ಈ ಚೌಳಿಕಾಯಿ ಮತ್ತು ಟಮಾಟಿಕಾಯಿ. ನೋಡ್ರಿ ಮಸ್ತ್ ಟೇಸ್ಟ್ ಇರ್ತಾವೆ. ಹೇಳ್ತಾರೆ ಈ ಟೈಪ್ ಹಸಿ ಮೆಣಸಿನ್ಕಾಯಿನ ತಗೋಬೇಕು ಬಾಕಳ ಮೆಣಸಿನ್ಕಾಯಿ ಮಾಡಕ್ಕೆ. ಇವು ಹಸಿ ಮೆಣಸಿನ್ಕಾಯಿ ಎಲ್ಲ ಖಾರ ಇರಬಾರ್ದು. ಇಲ್ಲಿದಾವ್ ನೋಡ್ರಿ ಈ ಟೈಪ್ ಇದ್ರೆ ಇವು ಖಾರ ಇರಂಗಿಲ್ಲ. ಖಾರ ಇದ್ದಿದ್ದು ತಗೊಂಡ್ರೆ ವೇಸ್ಟ್ ಆಗ್ಬಿಡ್ತಾವ ಮೆಣಸಿನ್ಕಾಯಿ. ಖಾರ ಇಲ್ಲಾರದ್ ತಗೊಂಡ್ರೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತಾವು. ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ನಮ್ ಬಾಕಳ ಮೆಣಸಿನ್ಕಾಯಿ ಇಲ್ದ ಅಡಿಗೆನೇ ಇಲ್ಲ. ಇವನ್ನ ಮಾಡಿಟ್ರೆ ನೀವು 1 ವರ್ಷ ತನಕನೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಮೆಣಸಿನ್ಕಾಯಿ ಈ ಟೈಪ್ ಮೆಣಸಿನ್ಕಾಯಿನ ತಗೋಬೇಕು. ಅದ್ರ ಜೊತೆಗನೆ ಇಲ್ಲಿ ನಾನು ಸ್ವಲ್ಪ ಟಮಾಟಿಕಾಯಿ ತಗೊಂಡಿನಿ. ಈ ಟಮಾಟಿಕಾಯಿನ ತಗೋಬೇಕು, ಹಣ್ಣು ತಗೋಬಾರ್ದು. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಕೆಲವೊಬ್ರು ಬರೀ ಮೆಣಸಿನ್ಕಾಯಿ ಅಷ್ಟ ಬಾಕಳ ಮೆಣಸಿನ್ಕಾಯಿ ಮೊಸರುಗಾಯಿ ಅಂತ ಮಾಡ್ತಾರ. ಆದ್ರೆ ಅದ್ರೊಳಗಡೆ ಟಮಾಟಿಕಾಯಿ ಹಾಕಿದ್ರಲ್ಲ ಬಹಳ ಟೇಸ್ಟ್ ಆಗಿ ಬರ್ತೈತಿ ಬಾಕಳ ಮೆಣಸಿನ್ಕಾಯಿ. ಮತ್ತೆ ಅದ್ರೊಳಗಡೆ ಏನ್ ನಾವು ಟಮಾಟಿಕಾಯಿನ ಯೂಸ್ ಮಾಡಿರ್ತೀವಲ್ಲ ಅದಂತೂ ಸಖತ್ ಟೇಸ್ಟ್ ಬಂದಿರ್ತೈತಿ. ನೀವು ಟಮಾಟಿಕಾಯಿ ಯೂಸ್ ಮಾಡಂಗಿಲ್ಲ ಅಂದ್ರೆ ಈಗ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನೀವು ಟಮಾಟಿಕಾಯಿ ಹಾಕಿ ಮಾಡಿ ನೋಡ್ರಿ, ಮಸ್ತ್ ಟೇಸ್ಟ್ ಬರ್ತೈತಿ. ಇಲ್ಲೇ ಚೌಳಿಕಾಯಿ ತಗೊಂಡಿನಿ. ಇಲ್ಲಿ ನಾವು ಬಾಕಳ ಮೆಣಸಿನ್ಕಾಯಿ ಮಾಡಬೇಕಾದ್ರೆ ಟಮಾಟಿಕಾಯಿನೂ ಹಾಕ್ತಿವಿ ಮತ್ತೆ ಚೌಳಿಕಾಯಿನೂ ಮಾಡ್ತೀವಿ. ಇವು ಚೌಳಿಕಾಯಿ ಎಲ್ಲ ಮಕ್ಕಳಿಗೆ ಅಂತೂ ಬಹಳ ಇಷ್ಟ ಆಕೈತಿ. ಮಕ್ಕಳಿಗೆ ಅಷ್ಟೇ ಯಾಕೆ ದೊಡ್ಡೋರ್ಗುನು ಬಹಳ ಟೇಸ್ಟ್ ಅಂತ ಅನಿಸ್ತಾವ ತಿನ್ನಾಕ. ಬಾಕಳ ಮೆಣಸಿನ್ಕಾಯಿ ಸಣ್ಣ ಮಕ್ಕಳು ಸ್ವಲ್ಪ ಖಾರ ಇರ್ತಾವ ಅಂತ ಹೇಳಿ ತಿನ್ನಾಕ ಹಿಂದ ಮುಂದೆ ಮಾಡ್ತಾರಲ್ಲ, ಅದಕ್ಕೆ ಅವಾಗ ನೀವು ಇವು ಚೌಳಿಕಾಯಿ ಕೊಟ್ರ ಮಸ್ತ್ ಒಂಥರ ಸ್ನಾಕ್ಸ್ ತಿಂದಂಗೆ ತಿಂತಾರ ನೋಡ್ರಿ. ಚೌಳಿಕಾಯಿ ಮತ್ತೆ ಟಮಾಟಿ ಎರಡು. ಈಗ ನಾನು ಬಾಕಳ ಮೆಣಸಿನ್ಕಾಯಿ ಮಾಡಾಕ ಮೆಣಸಿನ್ಕಾಯಿ ಮತ್ತು ಚೌಳಿಕಾಯಿ ಮತ್ತೆ ಟಮಾಟಿ ಮೂರನ್ನು ತಗೊಂಡಿನಿ. ಇಲ್ಲಿ ಮಸಾಲೆ ಮಾಡಾಕ್ ನಾನು ಒಂದು 50 ಗ್ರಾಮ್ನಷ್ಟು ಹವೀಜ ತಗೊಂಡಿನಿ, ಒಂದ್ ಸ್ವಲ್ಪ ಜೀರಿಗೆ ತಗೊಂಡಿನಿ, ಸ್ವಲ್ಪ ಸಾಸಿವೆ ತಗೊಂಡಿನಿ, ಒಂದ್ 20 ಗ್ರಾಮ್ನಷ್ಟು ಮೆಂತೆ ಕಾಳು ತಗೊಂಡಿನಿ. ಇದು ಒಂದು 10 ಗ್ರಾಮ್ ಐತಿ, ಇದೊಂದು 10 ಗ್ರಾಮ್ ಐತಿ, ಇದು 20 ಗ್ರಾಮ್ ಐತಿ. ಹವೀಜ ಒಂದು 50 ಗ್ರಾಮ್ ಐತಿ. ಬಾಕಳ ಮೆಣಸಿನ್ಕಾಯಿ ಮಾಡಾಕಲ್ಲ ಈಗ ಇದು ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದ್ಲ ಹವೀಜ ಹಾಕೋತೀನಂತೆ, ನಂತರ ಸಾಸಿವೆ, ಮೆಂತೆ, ಜೀರಿಗೆ, ಇದನ್ನೆಲ್ಲ ಈಗ ಫೈನ್ ಪೌಡರ್ ಮಾಡ್ಕೋತೀನಿ ಫಸ್ಟ್. ಇಲ್ಲಿ ಬಾಕಳ ಮೆಣಸಿನ್ಕಾಯಿ ಮಾಡಾಕ ಮೊದ್ಲಕ್ಕ ಮೆಣಸಿನ್ಕಾಯಿ ತಗೊಂಡೆ. ಈ ಮೆಣಸಿನ್ಕಾಯಿನ ಈ ಟೈಪ್ ಕಟ್ ಮಾಡ್ಕೋಬೇಕು. ಇಲ್ಲೇ ಮೇಲ್ಗಡೆ ಅಷ್ಟೇ ಕಟ್ ಆಗಿರ್ಬೇಕು, ಹಿಂದ್ಗಡೆ ಇಲ್ಲೇ ಕಟ್ ಆಗಿರ್ಬಾರ್ದು. ಈ ಟೈಪ್ ಎಲ್ಲಾ ಮೆಣಸಿನ್ಕಾಯಿನೂ 1 by 1 ಕಟ್ ಮಾಡ್ಕೊಳ್ಳೋಣಂತಿದೆ. ಮಾಡಾಕ ಸ್ವಲ್ಪ ಟೈಮ್ ಹಿಡಿತೈತಿ. ಈ ಟೈಪಿಗೆ ಎಲ್ಲ ಕಟ್ ಮಾಡ್ಕೊಳ್ಳೋಣಂತ. ಮೆಣಸಿನ್ಕಾಯಿ ಜೊತೆಗೆ ಟಮಾಟಿಕಾಯಿನೂ ಕರೆಕ್ಟಾಗಿ ಈ ಟಮಾಟಿಕಾಯಿನ ಈ ಟೈಪ್ ಉದ್ದುದ್ದಾಗಿ ಸ್ಲೈಸಸ್ ಮಾಡಿದ್ರೆ ಬಹಳ ಟೇಸ್ಟ್ ಅಂತ ಅನಿಸುತ್ತೆ. ಅದು ಸ್ವಲ್ಪ ದಪ್ಪನೇ ಇಡ್ರಿ, ಅಗದಿ ತೆಳ್ಳಗೆ ಇಡಾಕ್ ಹೋಗ್ಬೇಡ್ರಿ. ತೆಳ್ಳಗಿಟ್ರೆ ನೀವೇನು ಕರಿತೀರಲ್ಲ ಅವಾಗ ಹೊತ್ತು ಹೋಗ್ಬಿಡ್ತಾವು. ಅದಕ್ಕಂತ ಹೇಳಿ ಸ್ವಲ್ಪ ದಪ್ಪನೇ ಇಡ್ಬೇಕು ಇದು ಸ್ಲೈಸಸ್ನ. ಇವೇನು ಟಮಾಟಿ ಇರ್ತಾವಲ್ಲ ನೀವು ಹಾಕಿ ನಾವು ಮಾಡಿ ನೋಡಿರ್ಬೇಕಂದ್ರೆ ಇವನ್ನ ಅರಸ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟ್ ಆಗಿ ಬರ್ತಾವ. ಹಿಂಗ ಇವನ್ನೆಲ್ಲಾ ಪೂರ್ತಿಗ ಟಮಾಟಿಕಾಯಿ ಏನಿದಾವಲ್ಲ, ನಾವು 1 kg ಟಮಾಟಿಕಾಯಿ ತಗೊಂಡಿನಿ. ಎಲ್ಲಾ ಟಮಾಟಿಕಾಯಿನೂ ಇದೇ ಟೈಪ್ನ ಹೆಚ್ಕೋತೀನಿ ಅಂತೀವಿ. ಇಲ್ಲಿ ನಾ ಚೌಳಿಕಾಯಿ ಏನ್ ತಗೊಂಡಿನಲ್ಲ ಫಾರಂ ಚೌಳಿಕಾಯಿ ಇದಾವು, ಸ್ವಲ್ಪ ದೊಡ್ಡವು ಇದಾವು. ಅದಕ್ಕಂತ ಹೇಳಿ ಇವನ್ನ ಒಂದ್ರಾಗ 2 ಪೀಸ್ ಅಷ್ಟ ಮಾಡ್ತೀನಿ. ನೀವು ಜವಾರಿ ಚೌಳಿಕಾಯಿ ತಗೊಂಡಿದ್ರಿ ಅಂದ್ರೆ ಇಡೀ ಚೌಳಿಕಾಯಿ ಹಾಕಿದ್ರು ನಡೀತೈತಿ. ಈಗ ನಾ ಇವು ಸ್ವಲ್ಪ ಫಾರಂ ಚೌಳಿಕಾಯಿ ತಗೊಂಡಿಲ್ಲ, ದೊಡ್ಡದೈತಿ. ಮಾರ್ಕೆಟ್ ಒಳಗೆ ಇವ ಅವೈಲೇಬಲ್ ಇದ್ವು, ಜವಾರಿ ಇದ್ದಿದ್ದಿಲ್ಲ. ಅದಕ್ಕಂತ ಇವನ್ ತಗೊಂಬಂದಿನಿ. ಇಷ್ಟು ಸೈಜ್ ಆದ್ರೂ ನಡೀತೈತಿ. ಇವನು ಇಡೇವ್ ಹಾಕಿದ್ರು ನಡೀತೈತಿ. ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕಾಕತ್ತೀನಿ, ಭಾಳ ದೊಡ್ಡ ಇದಾವ ಅಂತೇಳಿ. ಈ ಟೈಪಿಗೆ ಎಲ್ಲಾ ಚೌಳಿಕಾಯಿನೂ ಹೆಚ್ಚಿಟ್ಕೊಂಡು ಇಲ್ಲಿ ನಾನು ಒಂದ್ ದೊಡ್ಡ ಪ್ಲಾಸ್ಟಿಕ್ ಬುಟ್ಟಿ ಒಳಗ 1 ಲೀಟರ್ ಮೊಸರಿನಿಂದ ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ. ಈಗ ಈ ಮಜ್ಜಿಗೆ ಏನೈತಲ್ಲ ಸ್ವಲ್ಪ ಗಟ್ಟಿಯಾಗೇನ ಮಾಡಿ ಇಟ್ಕೊಂಡಿನಿ. ಇದ್ರೊಳಗ ಫಸ್ಟ್ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಂತೆ. ಮಸಾಲ ರೆಡಿ ಮಾಡ್ಕೊಳಕ್ ಈಗ ಫಸ್ಟ್ 1 ಪಾವ್ kg ಅಷ್ಟು ಉಪ್ಪು ತಗೊಳತ್ತೀನಿ.
ಇದು ಉಪ್ಪು ಇನ್ ಕೇಸ್ ಕಡಿಮೆ ಆಕೈತಿ ಅಂತ ಅನ್ಸಿದ್ರ ಆಮೇಲೆ ಮತ್ತೆ ಹಾಕೋಬಹುದು. ಇಲ್ಲ ನಾ ಕೆಂಪು ಉಪ್ಪನ್ನ ತಗೊಂಡಿನಿ, ಕೆಂಪು ಉಪ್ಪಿನಿಂದ ಬಹಳ ಟೇಸ್ಟ್ ಆಗಿ ಬರ್ತಾವು, ಅದಕ್ಕಂತ ಹೇಳಿ ಕೆಂಪು ಉಪ್ಪು ತಗೊಂಡಿನಿ. ಇಲ್ಲಿ ನಾ ಏನ್ ಮಸಾಲೆ ಮಾಡಿ ಇಟ್ಕೊಂಡಿದ್ದೆಲ್ಲ ಪೌಡ್ರ್, ಇದು ಹೆಂಗ್ ಮಾಡ್ಬೇಕಂತ ಆಲ್ರೆಡಿ ಹೇಳೀನಿ. ಇದಿಷ್ಟು ಪೂರ್ತಿಗೆ ಹಾಕೋತೀನಂತೆ. ಇಲ್ಲೇ ನಾ ಮಾಡಾಕತ್ತಿರೋ ಕ್ವಾಂಟಿಟಿ ಜಾಸ್ತಿ ಐತಲ್ಲ, ಅದಕ್ಕಂತ ಹೇಳಿ ಮಸಾಲೆ ಪೌಡ್ರು ಈಗ ಜಾಸ್ತಿನ ಇಟ್ಕೊಂಡಿ ನಾನು. ಅದ್ರ ಜೊತೆಗನ ಈ ಮೆಣಸಿನ್ಕಾಯಿ ಎಲ್ಲ ಈ ಟೈಪ್ ಹೆಚ್ಚಿಟ್ಕೊಂಡಿನಿ. ಇವು ಫಸ್ಟ್ ಮೆಣಸಿನ್ಕಾಯಿ ಹಾಕೋತೀನಂತೆ. ಇದು ಫಸ್ಟ್ ಒಣ ಮಸಾಲೆ ಕಲಸ್ಬೇಕಿತ್ತು, ನಾನು ನೆನಪು ಹಾರ್ಬಿಟ್ಟೆ, ಹಂಗ ಮೆಣಸಿನ್ಕಾಯಿ ಹಾಕ್ಬಿಟ್ಟೆ. ನಡೀತಿತ್ತು, ಅದಕ್ಕೇನಾಗಂಗಿಲ್ಲ. ಈ ಟೈಪ್ ಮಸಾಲೆ ಫಸ್ಟ್ ಕಲಸ್ಕೊಳ್ಳೋಣಂತೆ. ಈ ಮೆಣಸಿನ್ಕಾಯಿ ಹಾಕ್ಬಿಟ್ಟಿನಿ. ಹೆಂಗಂದ್ರು ಅದ್ರೊಳಗ ಮೆಣಸಿನ್ಕಾಯಿ ನೆನಿಬೇಕಲ್ಲ, ನಡೀತೈತಿ. ಇಷ್ಟು ಕಲಸ್ಕೊಂಡಾದ ನಂತರ ಇಲ್ಲೇನ್ ಹೆಚ್ಚಿಟ್ಕೊಂಡಿದ್ದಲ್ಲ ಟಮಾಟಿ, ಈ ಟಮಾಟಿ ಕಾಯಿನೂ ಹಾಕೊಳತ್ತೀನಿ. ಅದ್ರ ಜೊತೆಗೆ 1 ಪಾವ್ ಕೆಜಿ ಅಷ್ಟ ಚೌಳಿಕಾಯಿ ತಗೊಂಡಿದ್ದೆ, ಚೌಳಿಕಾಯಿ ಹಾಕೊಂಡಿನಿ. ಇಲ್ಲೇ ನಾ ಮೆಣಸಿನ್ಕಾಯಿ 2 ಕೆಜಿ ಮೆಣಸಿನ್ಕಾಯಿ, 1 ಕೆಜಿ ಟಮಾಟಿ, 1 ಪಾವ್ ಕೆಜಿ ಚೌಳಿಕಾಯಿ ಹಾಕಿನಿ. ಇವನ್ನೆಲ್ಲ ಈಗ ಕರೆಕ್ಟ್ ಆಗಿ ಈ ಟೈಪ್ ಮಿಕ್ಸ್ ಮಾಡೋಣಂತೆ. ಉಪ್ಪು ಬೇಕಂದ್ರೆ ನಿಮ್ಗೆ ಕಡಿಮೆ ಅನಿಸ್ತಂದ್ರೆ ಆಮೇಲೆ ಹಾಕೋಬಹುದು, ಜಾಸ್ತಿ ಆಗ್ಬಾರ್ದಲ್ಲ, ಅದಕ್ಕಂತ ಹೇಳಿ ನಾನು ಮೊದ್ಲೇ 1 ಪಾವ್ ಕೆಜಿ ಅಷ್ಟ ಹಾಕೊಂಡಿನಿ. ಕ್ವಾಂಟಿಟಿ ಜಾಸ್ತಿ ಐತಿ, ಇನ್ನೊಂದ್ ಸ್ವಲ್ಪ ಹಿಡಿಸ್ತೈತಿ ಅಂತ ಅನಿಸ್ತು ಉಪ್ಪು, ನೋಡೋಣಂತೆ. ಈಗ ಇವನ್ನೆಲ್ಲ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಓವರ್ ನೈಟ್ ಇವನ್ನ ರೆಸ್ಟ್ ಮಾಡಕ್ ಬಿಡ್ತೀನಿ. ಅಂದ್ರೆ ಪೂರ್ತಿ ಬೆಳಗಿನ ತನಕನೂ ಇವು ಇದ್ರಾಗನ ನೆನಿಬೇಕು. ಈಗ ಬಾಯಿ ಮುಚ್ಚಿ ಅದನ್ನ ತೆಗೆದಿಟ್ಬಿಡ್ತೀನಿ ಬೆಳಗ್ಗೆ ತನಕನು. ಈಗ ಇಲ್ಲೇ ಆಲ್ರೆಡಿ ಓವರ್ ನೈಟ್ ನಾನು ನೆನಾಕಿಟ್ಟಿದ್ದೆ. ಇವು ಸ್ವಲ್ಪ ನೆಂದಾವು, ಫುಲ್ ಏನ್ ನೆಂದಿಲ್ಲ. ಈಗ ಇವೇನ್ ನೆಂದಾವಲ್ಲ ಇವನ್ನೆಲ್ಲ ಪೂರ್ತಿ ಇಲ್ಲಿ ಒಂದು ಬಟ್ಟೆ ಹಾಕಿ ಮೇಲ್ಗಡೆ ಬಿಸಿಲು ಬರುವಂತ ಪ್ಲೇಸ್ ಒಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿಟ್ಟಿನಿ. ಈಗ ಈ ಪ್ಲಾಸ್ಟಿಕ್ ಒಳಗಡೆ ಆಸ್ ಇಟ್ ಈಸ್ ಇವನ್ ಹಿಂಗೆ ಹಾಕ್ಬಿಡ್ತೀನಂತೆ. ಈ ಟೈಪ್ ಇವನ್ನೆಲ್ಲ ಪೂರ್ತಿ ಹಾಕೊಳ್ಳೋಣಂತೀವಿ. ಇವೆಲ್ಲ ಪೂರ್ತಿಗ ಮಜ್ಜಿಗೆ ಒಳಗಡೆ ಒಂದ್ ರಾತ್ರಿ ಪೂರ್ತಿ ನೆಂದಾವ. ಇದೇ ಟೈಪ್ನ ಈಗ 3-4 ಟೈಮ್ ನಾವು ಮಾಡ್ತೀವಿ. ಅಂದ್ರೆ ಇವು ರೆಡಿ ಆಗ್ಬೇಕಂದ್ರೆ ಹೆಚ್ಚು ಕಡಿಮೆ 4-5 ದಿವಸ ಬೇಕಾಗ್ತೈತಿ. ಈಗ ಇವನ್ನೆಲ್ಲ ಈ ಟೈಪ್ ಬಿಸಿಲಿಗೆ ಹಾಕೊಂಡಿನಿ. ಬಿಸಿಲು ಎಲ್ಲಿ ಕಡಕ್ ಬರ್ತೈತಲ್ಲ ಅಲ್ಲೇ ಹಾಕೊಂಡ್ರೆ ಬಹಳ ಚಲೋ. ಈಗ ನಮ್ ಕಡೆ ಇಲ್ಲೇ ಬಿಸಿಲು ಜಾಸ್ತಿ ಬರ್ತೈತಿ, ಅದಕ್ಕಂತ ಇಲ್ಲಿ ಹಾಕಿನಿ. ಇವು ಪೂರ್ತಿ ಈಗ ಸಾಯಂಕಾಲ ತನಕ 1 ಟೈಮ್ ಅಷ್ಟ ಒಣಗ್ಬೇಕು. 1 ಟೈಮ್ ಒಣಗಾದ ನಂತರ ಇಲ್ಲೇ ನಾನು ಮಜ್ಜಿಗೆ ಇನ್ನ ಉಳ್ದೈತಿ. ಮಜ್ಜಿಗೆ ಮತ್ತೆ ಮಸಾಲ ಏನಿತ್ತಲ್ಲ ಆ ಮಜ್ಜಿಗೆ ಮಸಾಲ ಎಲ್ಲ ಇನ್ನ ಎಷ್ಟು ಉಳ್ದೈತಿ. ಸಾಯಂಕಾಲ ಏನು ಒಣಗ್ತಾವಲ್ಲ ಸ್ವಲ್ಪ ಒಣಗಾದ್ಬೇಕು, ವಾಪಸ್ ಇದ್ರೊಳಗಡೆನ ಹಾಕ್ಬೇಕು. ಈ ಮಜ್ಜಿಗೆ ಒಳಗಡೆ ಈ ಟೈಪ್ ಈ ಮಜ್ಜಿಗೆ ಒಳಗಡೆ ಈ ಮಜ್ಜಿಗೆ ಫುಲ್ ಖಾಲಿ ಆಗೋ ತನಕನೂ ಹಾಕ್ಬೇಕು. ಅಂದ್ರೆ 1-2-3 ಟೈಮ್ ಹಾಕ್ಬೇಕು. ಈಗ ಸಾಯಂಕಾಲ ತನಕ ಅವನ್ನ ಒಣಾಕ್ ಹಾಕ್ಬಿಡ್ತೀನಂತೆ. ಈಗ ನಾನು ಇವೆಲ್ಲ ಮೆಣಸಿನ್ಕಾಯಿನು ಬೆಳಗ್ಗೆನ ಒಣಾಕ್ ಹಾಕಿದ್ದೆ ಬಿಸಿಲಿಗೆ. ಸ್ವಲ್ಪ ಒಣಗ್ಯಾವ, ಇನ್ನ ಹಸಿನ ಇದಾವ. ಹಸಿ ಇದಾವಂದ್ರೂ ಇಲ್ಲೇ ನಾನು ಮಸಾಲೆ ಏನ್ ಮಾಡಿಟ್ಟಿದಲ್ಲ ಆ ಮಸಾಲೆ ಹಂಗ ಉಳ್ದೈತಿ. ಈಗ ಸ್ವಲ್ಪ ಆ ಮಸಾಲೆ ಒಳಗ ಇವನ್ನೆಲ್ಲ ಪೂರ್ತಿ ತೆಗೆದು ಮತ್ತೆ 1 ದಿವಸ ಪೂರ್ತಿ ನೆನಾಕಿಡ್ತೀನಂತೆ. ಈಗೆಲ್ಲ ವಾಪಸ್ ಅದ ಬುಟ್ಟಿಗೆನ ತಕೊಂಡಿನಿ. ಇವನ್ನೆಲ್ಲ ಪೂರ್ತಿ ಕರೆಕ್ಟ್ ಆಗಿ ಈ ಟೈಪ್ ಮತ್ತೊಮ್ಮೆ ಮಿಕ್ಸ್ ಮಾಡ್ತೀನಂತೆ. ಈ ಟೈಪ್ ಮಿಕ್ಸ್ ಮಾಡಿದೆ ಅಂದ್ರೆ ಪೂರ್ತಿ ಮತ್ತೆ ಎಲ್ಲದಕ್ಕೂ ಮಸಾಲೆ ಹತ್ತೈತಿ. ಮತ್ತೆ 1 ದಿವಸ ಪೂರ್ತಿ ಮಸಾಲೆ ಒಳಗ ನೆನಿತಾವ ಇವು. ಈಗ ಮತ್ತೆ ವಾಪಸ್ ಇದನ್ನ ಈಗ ಸಾಯಂಕಾಲ ಆಗೈತಲ್ಲ, ನಾಳೆ ಬೆಳಗ್ಗೆ ತನಕನೂ ಹಿಂಗ ಬಿಡ್ತೀನಂತೆ. ಇದನ್ನ ಹಿಂಗ ನಾನು ನಾಳೆ ತನಕನೂ ಬಿಡ್ತೀನಿ. ಇದೇ ಟೈಪ್ನ ಬೆಳಗ್ಗೆ ಹಾಕೋದು ಬಿಸಿಲಿಗೆ, ಮತ್ತೆ ಸಾಯಂಕಾಲ ತೆಗಿಯೋದು. ಇದು ಪೂರ್ತಿ ಮಜ್ಜಿಗೆ ಏನಿರ್ತಲ್ಲ ಮಜ್ಜಿಗೆ ಖಾಲಿ ಆಗ್ಬೇಕು ಅಲ್ಲಿ ತನಕನೂ ಹಾಕ್ತೀನಿ. ಇದು 4-5 ಟೈಮ್ ಆದ್ರೂ ಮಾಡಿದ್ರೆ ನಡೀತೈತಿ. ಇದು ಎಲ್ಲಿ ತನಕ ನನಗೆ ಹಾರ್ಡ್ಲಿ 4 ಟೈಮ್ಸ್ ಬೇಕಾಗ್ತೈತಿ ಅಂತ ಅನಿಸ್ತೈತಿ. ಇದು ಪೂರ್ತಿ ನೀರು ಖಾಲಿ ಆಗಕ್ಕೆ ಅಲ್ಲಿ ತನಕನೂ ಇದೇ ಟೈಪ್ನ ಮಾಡ್ತೀನಂತೆ. ಇಲ್ಲಿ ನೋಡ್ರಿ, ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಾಕ್ಳ ಮೆಣಸಿನ್ಕಾಯಿ ರೆಡಿ ಆಗ್ಯಾವ. ಇವು ರೆಡಿ ಆಗಕ್ಕೆ ಈಗ 4 ಡೇಸ್ ತಗೊಂಡವ. ಈಗ ಆಲ್ರೆಡಿ ಬಿಸಿಲು ಭಾಳ ಚಲೋ ಇತ್ತು ಮಧ್ಯಾಹ್ನದಾಗದು, ಅದಕ್ಕಂತ ಹೇಳಿ ಇವು ಪೂರ್ತಿಗೆ ರೆಡಿ ಆಗ್ಯಾವ. ಅಂದ್ರೂ ಇನ್ನೊಂದು ದಿವಸ ಕರೆಕ್ಟಾಗಿ ಒಣಗಿಸಿಡ್ತೀನಿ, ಅಂದಾಗಷ್ಟ ಚಲೋ ಆಗ್ತಾವು. ಇಲ್ಲಿ ನೋಡ್ರಿ, ಮುರಿದ್ರೆ ಈ ಟೈಪ್ ಮುರಿಬೇಕವು, ಅಂದ್ರೆ ಕರೆಕ್ಟಾಗಿ ಒಣಗ್ಯಾವ ಅಂತೇಳಿ. ಈಗ ಒಣಗ್ಯಾವ ಅಂತ ಅನಿಸ್ತೈತಿ, ಅಂದ್ರೂ ನಾವು ಇನ್ನೊಂದು ಟೈಮ್ ಇಲ್ಲೊಂದು ಸ್ವಲ್ಪ ಹಸಿ ಇದಾವ, ಅದಕ್ಕಂತ ಹೇಳಿ ಇನ್ನೊಂದು ಟೈಮ್ ಒಣಗಿಸ್ಕೊತೀನಿ. ಆದ್ರೆ ಈಗ ಇವು ಸದ್ಯ
ರೆಡಿ ಆದಂಗ ನೋಡ್ರಿ ಪೂರಾ. ಇಲ್ಲಿ ನೋಡ್ರಿ 4 ದಿವಸ ಇದು ಕಂಟಿನ್ಯೂ ಆಗಿ ಬಿಸ್ಲಾಗ ನಾವು ಒಣಗ್ಯಾವ. ಈಗ ಎಷ್ಟು ಮಸ್ತ್ ಬಂದಾವ ಅಂಥೇಳಿ. ಈ ಟೈಪ್ ಮುರಿದ್ರೆ ಮುರಿಬೇಕು ಅಂದ್ರೆ ಕರೆಕ್ಟಾಗಿ ಇವು ಒಣಗ್ಯಾವ ಅಂಥೇಳಿ ಅರ್ಥ. ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಾಕಳ ಮೆಣಸಿನ್ಕಾಯಿ ರೆಡಿ ಆಗ್ಯಾವ ನೋಡ್ರಿ. ಈಗಿಲ್ಲೇ ಬಾಳ್ಗಿ ಒಳಗೆ ಎಣ್ಣೆ ಕಾಯಿಸ್ಕೊಂಡಿನಿ. ಈ ಎಣ್ಣೆ ಒಳಗಡೆ ಈಗೇನು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಬಾಕಳ ಮೆಣಸಿನ್ಕಾಯಿ ಇದಾವಲ್ಲ ಅವನ್ನ ಹಾಕಿ ಕರಿಯಾತೀನಿ. ಈಗ ಮೆಣಸಿನ್ಕಾಯಿ ಅಷ್ಟೇ ಅಲ್ಲ, ಇದ್ರೊಳಗೆ ನಾವು ಚೌಳಿಕಾಯಿನೂ ಹಾಕಿರ್ತೀವಿ ಮತ್ತು ಟಮಾಟಿಕಾಯಿನೂ ಹಾಕಿರ್ತೀವಿ. ಈ ಚೌಳಿಕಾಯಿ ಟಮಾಟಿಕಾಯಿ ಎಲ್ಲ ಮಸ್ತ್ ಟೇಸ್ಟ್ ಕೊಡ್ತಾವ. ಈಗ ಇವನ್ನ ಎಣ್ಣೆ ಅಂತ ಕಾದೈತಿ, ಸ್ವಲ್ಪ ಹಾಕ್ಕೊಂಡು ಕರ್ಕೋತೀನಂತೆ. ಸ್ವಲ್ಪ ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಕರ್ಕೊಂಡ್ರೆ ಭಾಳ ಚಲೋ. ಇಲ್ಲಾಂದ್ರೆ ಹಾಕಿದ್ಮೇಲೆ ಒಮ್ಮೆನೂ ಹತ್ತಿ ಬಿಡ್ತಾವೆ. ಇವು ಎಷ್ಟು ಮಸ್ತ್ ಆಲ್ರೆಡಿ ಕರೆದ್ಬಿಟ್ಟು ನೋಡ್ರಿ. ನಾನು ಸ್ವಲ್ಪ ನನ್ನ ವರ್ಕ್ ಒಳಗಡೆ ಬ್ಯುಸಿ ಇದ್ದೆ, ಹೀಗಾಗಿ ಮನೆಯೊಳಗೆ ಖಾಲಿ ಆಗಿದ್ದು ಬಾಕಳ ಮೆಣಸಿನ್ಕಾಯಿ. ಆದರೆ ನಾನು ಬಾಕಳ ಮೆಣಸಿನ್ಕಾಯಿ ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕಂಥೇಳಿ ನಾನು ಮಾರ್ಕೆಟ್ ಒಳಗಡೆ ಹೋಗಿದ್ದೆ. ಅವಾಗ ಮಾರ್ಕೆಟ್ನೊಳಗೆ ನೋಡಿದೆ ಬಾಕಳ ಮೆಣಸಿನ್ಕಾಯಿ ಖಾಲಿಯಾಗಿ ಅವು ಹೆಂಗಂದ್ರೆ ರೆಡಿಮೇಡೇ ಇದಾವೆ, ತಡಿ ತೊಗೊಂಬಂದ್ರೆ ಆತು ಮತ್ತೆ ಯಾಕೆ ಮಾಡೋದು ಅಂಥೇಳಿ. ಆ್ಯಕ್ಚುಲ್ ನಾನು ರೆಡಿಮೇಡ್ ತೊಗೊಂಬಂದ್ರೆ ಅವು ಒಂದು ಅರ್ಧನೂ ಯೂಸ್ ಮಾಡಲಿಲ್ಲ, ಹಂಗೆ ವೇಸ್ಟಾಗಿ ಹೋದ್ವು. ಎದಕ್ಕಂದ್ರೆ ನಾವೇನು ರೆಡಿಮೇಡ್ ತೊಗೊಂಬರ್ತೀವಲ್ಲ ಅದ್ರೊಳಗಡೆ ಉಪ್ಪು ಅಷ್ಟು ಬಿಟ್ಟು ಮತ್ತೇನು ಹಾಕಿರಂಗಿಲ್ಲ. ನನಗಂತೂ ಸ್ವಲ್ಪನೂ ಟೇಸ್ಟ್ ಅಂತ ಅನಿಸ್ತಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತಕ್ಕೊಂಡು ಎಷ್ಟೋ ಬಿಜಿ ಇದ್ರೂ ಪರವಾಗಿಲ್ಲ ನಮ್ಮ ಬಾಕಳ ಮೆಣಸಿನ್ಕಾಯಿ ಮನೆಯೊಳಗೆ ಮಾಡಿದ್ರಾತಂಥೇಳಿ ಈಗ ನಮ್ಮ ಮನೆಯೊಳಗನ ಮಾಡೇನಿ ನೋಡ್ರಿ. ಇವೆಲ್ಲ ನೀವು ಸ್ವೀಟ್ ಅಡುಗೆ ಜೊತೆಗೆ ತಿನ್ನೋಕೆ ಮಸ್ತ್ ಟೇಸ್ಟ್. ಹಬ್ಬದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗಂತೂ ಬಾಕಳ ಮೆಣಸಿನ್ಕಾಯಿ ಇಲ್ಲದೆ ಅಡುಗೆನೇ ಇಲ್ಲ ನೋಡ್ರಿ. ನೀವು ಎಷ್ಟೋ ವೆರೈಟಿ ಮಾಡಿದ್ರೂ ಮೇಲೆ ಸ್ವಲ್ಪ ಬಾಕಳ ಮೆಣಸಿನ್ಕಾಯಿ ಇದ್ರೂ ಅದು ಊಟ ಹಬ್ಬದ ಊಟ ಅಂತ ಅನಿಸ್ತೈತಿ. ಇಲ್ಲಾಂದ್ರೆ ಹಬ್ಬದ ಊಟ ಅಂತ ಅನ್ಸಂಗಿಲ್ಲ ನಮಗಂತೂ. ಅದಕ್ಕಂಥೇಳಿ ನಾವು ಬಾಕಳ ಮೆಣಸಿನ್ಕಾಯಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತೀವಿ. ನಾವು ಮಾರ್ಕೆಟ್ ಒಳಗಡೆ ರೆಡಿಮೇಡ್ ತೊಗೊಂಬಂದ್ರೆ ಜಸ್ಟ್ ಮೆಣಸಿನ್ಕಾಯಿ ಅಷ್ಟೇ ಇರ್ತಾವೆ, ಬಾಕಿ ಏನು ಇರೋಂಗಿಲ್ಲ. ಇಲ್ಲೇ ನೋಡ್ರಿ ನಾವು ಮನೆಯೊಳಗೆ ಮಾಡ್ತೀವಲ್ಲ ಅವಾಗ ಇಲ್ಲಿ ನೀವು ನೋಡ್ಬೋದು ಇದೇನು ಕಾಣಿಸತೈತಲ್ಲ ಇದು ಚೌಳಿಕಾಯಿ ಮತ್ತು ಟಮಾಟಿಕಾಯಿ. ಇವೆಲ್ಲ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತಾವೆ. ಸಣ್ಣ ಮಕ್ಕಳು ಯೂಶ್ವಲಿ ಮೆಣಸಿನ್ಕಾಯಿ ತಿನ್ನಂಗಿಲ್ಲಲ್ಲ, ಆದ್ರೆ ನಮ್ಮ ಮನ್ಯಾಗ ಹುಡುಗರಂತೂ ಈ ಮೆಣಸಿನ್ಕಾಯಿ ತಿನ್ನಂಗಿಲ್ಲ, ಜಾಸ್ತಿ ಖಾರ ಇರ್ತಾವಂತೆ. ನಾವು ದೊಡ್ಡವರೆಲ್ಲ ತಿಂತೀವಿ. ಅದ್ರ ಬದಲಿ ಇವು ಪೂರ್ತಿ ಏನು ಇದ್ರೊಳಗಡೆ ಚೌಳಿಕಾಯಿ ಮತ್ತು ಟಮಾಟಿಕಾಯಿ ಹಾಕಿರ್ತೀವಲ್ಲ ಅವನ್ನ ಆರಿಸ್ಕೊಂಡು ಮೊದಲಿಗೆ ತಿಂದು ಖಾಲಿ ಮಾಡ್ತಾರೆ ನೋಡ್ರಿ. ಅಷ್ಟು ಮಸ್ತ್ ಟೇಸ್ಟ್ ಆಗಿರ್ತಾವೆ. ನೀವು ಈ ರೆಸಿಪಿ ಖಂಡಿತವಾಗಿ ಒಂದು ಸರಿ ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತಾರೆ ನೋಡ್ರಿ ಎಲ್ಲರೂ. ಇಲ್ಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಾಕಳ ಮೆಣಸಿನ್ಕಾಯಿ ರೆಡಿ ಆಗ್ಯಾವ. ಈಗ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಇದ್ರೊಳಗೆ ನಾನು ಸ್ವಲ್ಪ ಟಮಾಟಿಕಾಯಿನೂ ತೊಗೊಂಡಿನಿ, ಚೌಳಿಕಾಯಿನೂ ತೊಗೊಂಡಿನಿ ಮತ್ತು ಮೆಣಸಿನ್ಕಾಯಿನೂ ತೊಗೊಂಡಿನಿ. ಇಲ್ಲಿ ನೀವು ಎಷ್ಟು ಕ್ರಿಸ್ಪಿಯಾಗ್ಯಾವ ಅಂಥೇಳಿ ನೀವು ನೋಡ್ಬೋದು. ಚೌಳಿಕಾಯಿನೂ ಅಷ್ಟೇ ಕ್ರಿಸ್ಪಿಯಾಗಿ ಬಂದಾವು, ಟಮಾಟಿಕಾಯಿನೂ ಕ್ರಿಸ್ಪಿಯಾಗಿ ಬಂದಾವ ನೋಡ್ರಿ. ಬಾಕಳ ಮೆಣಸಿನ್ಕಾಯಿ ಅಲ್ಲ, ಯೂಶ್ವಲಿ ನಾ ತೊಗೊಂಡಿದ್ದು ಮೆಣಸಿನ್ಕಾಯಿ ಖಾರ ಇದ್ದಿದ್ದಿಲ್ಲ, ಅದ್ರೊಳಗಡೆ ಮಸಾಲೆ ಎಲ್ಲ ತುಂಬ್ಕೊಂಡೈತಿ. ಎಷ್ಟು ಮಸ್ತ್ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬಂದಾವ ಅಂದ್ರೆ ಹೇಳೋಕ್ಕಾಗತ್ತಿಲ್ಲ, ಅಷ್ಟು ಮಸ್ತ್ ಟೇಸ್ಟಾಗಿ ಬಂದಾವು. ಈ ರೆಸಿಪಿ ನೀವು ಖಂಡಿತವಾಗಿ ಒಂದು ಸರಿ ಟ್ರೈ ಮಾಡಿರಿ.